ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಮಾಲೀಕರು ಒಂದು ಮುಷ್ಕರಕ್ಕೆ ಕರೆ ನೀಡಿರ್ತಕ್ಕಂಥದ್ದು. ಈಗಾಗಲೇ ಸುಮಾರು ಧಾರವಾಡ ಜಿಲ್ಲೆಯಾದ್ಯಂತ ಎಲ್ಲ ಒಂದು ಮೆಡಿಕಲ್ ಶಾಪ್ಗಳು ಕೂಡ ಓಪನ್ ಆಗಿರ್ತಕ್ಕಂಥದ್ದು. ಅಂದರೆ ಯಾವುದೇ ರೀತಿ ಬಂದ್ಗೆ ಒಂದು ನೈತಿಕವಾಗಿ ಬೆಂಬಲ ನೀಡಿರ್ತಕ್ಕಂಥದ್ದು. ಈಗಾಗಲೇ ತಾವು ದೃಶ್ಯದಲ್ಲಿ ಗಮನಿಸಬೇಕಾಗುತ್ತೆ. ಪಕ್ಕದಲ್ಲೇ ಒಂದು ಕಪ್ಪು ಬಟ್ಟೆಯನ್ನು ಪ್ರದರ್ಶನ ಮಾಡುವುದರ ಮುಖಾಂತರ ಧಾರವಾಡ ಜಿಲ್ಲಾ ಏನು ಮೆಡಿಕಲ್ ಶಾಪ್ ಅಸೋಸಿಯೇಷನ್ ಅವರು ಈಗಾಗಲೇ ನೈತಿಕವಾಗಿ ಬೆಂಬಲ ಕೂಡ ನೀಡಿರ್ತಕ್ಕಂಥದ್ದು. ಅಂದರೆ ಇ ಕಾಮರ್ಸ್ ಅಂದರೆ ಏನು ಆನ್ಲೈನ್ನಲ್ಲಿ ಒಂದು ಮೆಡಿಕಲ್ ಏನು ಎಕ್ವಿಪ್ಮೆಂಟ್ಸ್ಗಳನ್ನ ಕಡಿಮೆ ರೀತಿಯ ಸಾಕಷ್ಟು ಡಿಸ್ಕೌಂಟ್ಗಳನ್ನ ನೀಡುವುದ್ರ ಮುಖಾಂತರ ಸಾಕಷ್ಟು ಅಂಗಡಿ ಏನು ಇಟ್ಟಿರ್ತಕ್ಕಂಥ ಸಾಕಷ್ಟು ತೊಂದರೆ ಆಗ್ತಾ ಇತ್ತು ಅಂತೇಳಿ ಸಾಕಷ್ಟು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಸರ್, ಧಾರವಾಡ ಜಿಲ್ಲೆ ಎಲ್ಲ ಒಂದು ಶಾಪ್ಗಳು ಓಪನ್ ಆಗಿರ್ತಕ್ಕಂಥದ್ದು ಏನು ಸರ್, ಏನು ಹೇಳಿ ಸರ್? ನಾವು ಧಾರವಾಡ ಜಿಲ್ಲಾ ಔಷಧಿ ಸಂಘದಿಂದ ನೈತಿಕವಾಗಿ ಈ ಒಂದು ದಿನ ಕಪ್ಪು ಬಟ್ಟೆ ಧರಿಸಿ ನಾವು ನೈತಿಕವಾಗಿ ಎಲ್ಲ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಈ ಆನ್ಲೈನ್ ಬಿಸ್ನೆಸ್ನಿಂದ ಲೋಕಲ್ ಬಿಸ್ನೆಸ್ನವ್ರಿಗೆ ಭಾಳ ತೊಂದರೆ ಆಗ್ತಿದೆ. ನಮಗೆ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರುತ್ತೆ. ನಮಗೆಲ್ಲ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು, ಆ್ಯಂಟಿಬಯೋಟಿಕ್ಸ್ ಕೊಡಬಾರ್ದು, ಎಲ್ಲ ಥರ ರೆಸ್ಟ್ರಿಕ್ಷನ್ ಹಾಕ್ತಾರೆ. ಈ ಆನ್ಲೈನಲ್ಲಿ ಏನೂ ಇಲ್ಲ. ಅವ್ರ ಮನೆಯಲ್ಲಿ ಕುಂತು ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ. ನಾವಿಲ್ಲಿ ಇನ್ವೆಸ್ಟ್ ಮಾಡಿ ಫಿಸಿಕಲಿ ಕುಂತು ರೆಂಟ್ ಕಟ್ಟಿ ಎಲ್ಲ ಕಟ್ಟಿದ್ರು ನಮ್ಮಲ್ಲಿ ತೊಂದರೆ ಭಾಳ ಆಗ್ತಿದೆ. ಆದಷ್ಟು ಆನ್ಲೈನ್ ಬಿಸ್ನೆಸ್ಗೆ ನಾವು ಪರ್ಮಿಷನ್ ಕೊಡಬಾರ್ದು ಅಂತ ಧಾರವಾಡ ಜಿಲ್ಲಾ ಔಷಧಿ ಸಂಘದ ವತಿಯಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಓಕೆ, ಅಂದ್ರೆ ಇವತ್ತು ನೈತಿಕ ಬೆಂಬಲ ಕೊಟ್ಟಿರ್ತಕ್ಕಂಥದ್ದು. ಬೇರೆ ರಾಜ್ಯಾದ್ಯಂತ ಒಂದು ಶಾಪ್ಗಳನ್ನ ಬಂದ್ ಮಾಡಿರ್ತಕ್ಕಂಥ ಮೆಡಿಕಲ್ ಶಾಪ್ಗಳನ್ನ ಧಾರವಾಡ ಜಿಲ್ಲೆಯಲ್ಲ ಎಲ್ಲ ಶಾಪ್ಗಳು ಓಪನ್ ಆಗಿರ್ತಕ್ಕಂಥದ್ದು. ಇಲ್ಲ, ನಾವು ಧಾರವಾಡ ಜಿಲ್ಲಾ ಎಲ್ಲ ಅಸೋಸಿಯೇಷನ್ ವತಿಯಿಂದಾನೇ ಇವತ್ತು ನಾವು ನೈತಿಕವಾಗಿ ಓಪನ್ ಇದ್ರು ನಾವು ಕಪ್ಪು ಪಟ್ಟಿ ಧರಿಸಿ ಇವತ್ತು ಒಂದು ದಿವಸ ವ್ಯಾಪಾರ ಮಾಡೋಣ, ಈ ಸರ್ಕಾರಕ್ಕೆ ಸ್ವಲ್ಪ ಅರ್ಥ ಆಗಲಿ ಅಂತ. ಮುಂದಿನ ದಿನಗಳಲ್ಲಿ ಅದು ಹೋರಾಟ ಬೇರೆ ಥರ ಇರುತ್ತೆ. ಅದು ಅಸೋಸಿಯೇಷನ್ ಅವರು ವಿಚಾರ ಮಾಡ್ತಾರೆ. ಅಂದರೆ ಈಗ ಆನ್ಲೈನ್ ಮಾರಾಟ ಮಾಡ್ತಾರೆ ಸರ್. ಯಾವುದೇ ರೀತಿ ಡಾಕ್ಟರ್ಗಳ ಚೀಟಿಗಳಿರಲ್ಲ, ಬೇರೆ ಯಾವುದೇ ಮೆಡಿಸಿನ್ಗಳನ್ನ ತಗೊಂಡು ಏನೋ ದುಷ್ಪರಿಣಾಮಗಳು ಬೀರ್ತಕ್ಕಂಥದ್ದು ಸಾಕಷ್ಟು ಉದಾಹರಣೆಗಳಿರ್ತಕ್ಕಂಥದ್ದು. ಆದರೆ ಈ ಒಂದು ತಾವು ಕೂಡ ರೆಂಟ್ಗಳನ್ನ ಕಟ್ತೀರಿ, ಇಲ್ಲಿ ವರ್ಕರ್ಗಳಂತ ಇಟ್ಕೊಂಡಿರ್ತೀರಿ, ಸಾಕಷ್ಟು ತೊಂದರೆ ಆಗುತ್ತಂತೀರಾ? ಹೌದೌದು. ಇಲ್ಲ, ನಮಗೆಲ್ಲ ನಮ್ಮದು ಡ್ರಗ್ ಆಫೀಸಿಂದ ಎಲ್ಲ ಇನ್ಸ್ಪೆಕ್ಷನ್ ಆದಾಗ ವಿದೌಟ್ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು, ಮತ್ತು ಆ್ಯಂಟಿಬಯೋಟಿಕ್ಸ್ ಯಾವುದೂ ಕೊಡಬಾರ್ದು ಅಂತ ರೂಲ್ಸ್ ಇದೆ. ನಾವು ಅದೇ ಫಾಲೋ ಮಾಡ್ತೇವೆ. ನಾವೇನು ಸರ್ಕಾರದ ಗೈಡ್ಲೈನ್ಸ್ ಇದೆ ಎಲ್ಲನೂ ಫಾಲೋ ಮಾಡ್ತೀವಿ. ಈ ಆನ್ಲೈನರ್ಗೆ ಏನೋ ಆ ಗೈಡ್ಲೈನ್ಸೇ ಆಗೋದಿಲ್ಲ, ಮಾಡೋದೇ ಇಲ್ಲ, ಅವರು ಮಾಡೋದಿಲ್ಲ. ನಮಗೆ ಮತ್ತು ಅವರೆಲ್ಲ ಡಿಸ್ಕೌಂಟು ಆ ಥರ ಮಾಡಿ ನಮ್ಮ ಲೋಕಲ್ ಬಿಸ್ನೆಸ್ಗೆ ಹೊಡ್ತಾ ಬಿಡ್ತೀವಿ. ನಾವೆಲ್ಲ ರೆಂಟ್ ಕಟ್ಟಿ ನಾವೆಲ್ಲ ಸರ್ವೈವಲ್ ಆಗ್ತಿರ್ತೀವಿ. ಇದರಿಂದ ಭಾಳ ತೊಂದರೆ ಆಗ್ತಿದೆ ಲೋಕಲ್ ಬಿಸ್ನೆಸ್ಮನ್ಸ್ಗೆ. ಆದಷ್ಟು ಇದನ್ನು ಆನ್ಲೈನ್ ಬಿಸ್ನೆಸ್ನ ಅವಾಯ್ಡ್ ಮಾಡಿ. ಜನರಲ್ಲಿನೂ ಅದನ್ನೇ ಕೇಳೋದು, ನೀವು ಆನ್ಲೈನ್ ಬಿಸ್ನೆಸ್ ಬಿಡ್ರಿ, ಲೋಕಲ್ ಫಾರ್ ಲೋಕಲಲ್ಲಿ ಖರೀದಿ ಮಾಡಿ, ಲೋಕಲ್ಗೆ ಸಪೋರ್ಟ್ ಮಾಡಿ, ಆನ್ಲೈನ್ಗೆ ಆದಷ್ಟು ಅವಾಯ್ಡ್ ಮಾಡಿ. ಆನ್ಲೈನ್ ಬಿಸ್ನೆಸ್ಸಿಂದ ಲೋಕಲ್ನರಿಗೆ ಸಮಸ್ಯೆ ಭಾಳ ಆಗ್ತಿದೆ. ದಯವಿಟ್ಟು ಸರ್ಕಾರಕ್ಕೂ ಜಿಲ್ಲಾ ಔಷಧಿ ಸಂಘದ ವತಿಯಿಂದ ಹೇಳ್ತೀವಿ, ಆದಷ್ಟು ನೀವು ಇದನ್ನು ಆನ್ಲೈನ್ ಬಿಸ್ನೆಸ್ಗೆ ರೆಸ್ಟ್ರಿಕ್ಷನ್ ಹಾಕಿ. ಈಗ ಯಾಕಂದರೆ ರಾಜ್ಯದ ಒಂದು ಬೆಂಗಳೂರು ಅಂತ ಸಿಟಿ ಒಳಗಡೆ ಸಾಕಷ್ಟು ಬಿಸ್ನೆಸ್ಗಳನ್ನ ಆನ್ಲೈನ್ ಮುಖಾಂತರನೇ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಹುಬ್ಳಿ ಅಂತ ಸಿಟಿಯಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಸಿಟಿಯಲ್ಲಿ ಅದೇ ರೀತಿ ಹುಬ್ಳಿ ಅಂತ ಶಿಫ್ಟ್ ಆದ್ರೆ ತೊಂದರೆ ಆಗುತ್ತೆ ಅಂತ. ಇಲ್ಲ ಸರ್, ಇಲ್ಲೂ ಆನ್ಲೈನ್ ಬಿಸ್ನೆಸ್ ಇದೆ, ಎಲ್ಲ ಆನ್ಲೈನ್ ಬಿಸ್ನೆಸ್ ಆಗ್ತಾ ಇದೆ. ಹುಬ್ಬಳ್ಳಿ ಬೆಂಗಳೂರು ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಇರಬಹುದು, ಆದರೆ ಇದೆ. ಆದಷ್ಟು ಆನ್ಲೈನ್ ಬಿಸ್ನೆಸ್ನೇ ಅವಾಯ್ಡ್ ಮಾಡಲಿಕ್ಕೆ, ಅದಕ್ಕೆ ಪರ್ಮಿಟ್ ಕೊಡಬಾರ್ದು, ಸರ್ಕಾರ ಅದಕ್ಕೆ ರೆಸ್ಟ್ರಿಕ್ಷನ್ ಹಾಕಬೇಕು ಅಂತ ನಾವು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಕೇಳ್ಕೊಳ್ತೇವೆ. ಎಸ್ ಸರ್, ತಮ್ಮ ಹೆಸರು ಸರ್? ಶಾಂತವೀರಯ್ಯ ಯಾವಗಲ್ಮಠ ಅಂತ, ಅಥರ್ವ ಮೆಡಿಕಲ್ ಅಂಡ್ ಜನರಲ್ ಸ್ಟೋರ್. ಎಸ್ ಸರ್. ಅಂದರೆ ಇಲ್ಲಿರ್ತಕ್ಕಂಥ ಏನು ಮೆಡಿಕಲ್ ಶಾಪ್ ಈಗಾಗಲೇ ಸಿಬ್ಬಂದಿಗಳು ಕೂಡ ತಿಳಿಸಿದ ಮಟ್ಟಿಗೆ ಏನಂತಂದರೆ, ಏನು ಆನ್ಲೈನ್ ಮುಖಾಂತರ ಏನು ಮೆಡಿಸಿನ್ಗಳನ್ನು ಮಾರ್ತಾರೆ. ಈಗಾಗಲೇ ಸಾಕಷ್ಟು ಯಾವುದೇ ರೀತಿ ಒಂದು ಡಾಕ್ಟರ್ಗಳು ಕೊಟ್ಟಿರ್ತಕ್ಕಂಥ ಚೀಟಿಗಳಿರಲ್ಲ, ಯಾವುದ್ಯಾವುದೋ ರೀತಿ ಮೆಡಿಸಿನ್ಗಳನ್ನು ಮಾರ್ತಾರೆ. ಅದರಿಂದ ದುಷ್ಪರಿಣಾಮಗಳು ಕೂಡ ಜನರ ಮೇಲೆ ಬೀರುತ್ತೆ. ಹಾಗಾಗಿ ಇನ್ನೊಂದು ಕಡೆ ಆದರೆ ಸಾಕಷ್ಟು ಇಲ್ಲಿರ್ತಕ್ಕಂಥ ಲೋಕಲ್ನವರು ಒಂದು ಶಾಪನ್ನು ರೆಂಟ್ ಕೊಟ್ಟು ಅಲ್ಲಿರ್ತಕ್ಕಂಥ ವರ್ಕರ್ಗಳನ್ನ ಇಟ್ಟು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್ಗೆ ಸಾಕಷ್ಟು ಅದರಿಂದ ಹೊಡೆತ ಬೀಳುತ್ತೆ ಅಂತೇಳಿ ಇಲ್ಲಿರ್ತಕ್ಕಂಥ ಮೆಡಿಕಲ್ ಶಾಪ್ನ ಸಿಬ್ಬಂದಿಗಳು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇ ಸತ್ತಿಗಿರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.